ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನೆ ಟೀಕಾ ಅಧ್ಯಾಯ 3 ಕರ್ಮಯೋಗ. ಇದರಿಂದ ನಾವು 3ನೇ ಶ್ಲೋಕವನ್ನು ತಿಳ್ಕೊಳ್ತಾ ಇದ್ವಿ. ಹೋದ ಭಾಗದಲ್ಲಿ 2 ನಿಷ್ಠೆಗಳನ್ನು ನಾನು ಮೊದಲೇ ಹೇಳಿದ್ದೀನಿ ಅನ್ನೋದಕ್ಕೆ ಅರ್ಥ ಏನು, ಅದ್ರ ಬಗ್ಗೆ ನಾವು ತಿಳ್ಕೊಂಡ್ವಿ. ಈಗ ಮುಂದಿನ ಪ್ರಶ್ನೆ ಏನು ಅಂತಂದರೆ, ಅನಘ ಅನ್ನುವಂಥ ಸಂಬೋಧನೆಯ ಭಾವ ಏನು? ಇಲ್ಲಿ ಅರ್ಜುನನನ್ನು ಅನಘ ಅಂತ ಹೇಳಿದಾರಲ್ಲ, ಅದಕ್ಕೆ ಅರ್ಥ ಏನು ಅಂತಂದ್ಬಿಟ್ಟು ಉತ್ತರ ಏನಪ್ಪ ಅಂತಂದರೆ, ಯಾರು ಪಾಪರಹಿತನಾಗಿರ್ತಾನೋ ಅವನನ್ನು ಅನಘ ಅಂತ ಕರೀತಾರೆ. ಇಲ್ಲಿ ಅರ್ಜುನನನ್ನ ಅನಘ ಅನ್ನುವಂಥ ಹೆಸರಿನಿಂದ ಸಂಬೋಧನೆ ಮಾಡ್ತಾ ಭಗವಂತ ಏನು ಹೇಳ್ತಾ ಇದ್ದಾನೆ ಅಂತಂದರೆ, ಪಾಪಯುಕ್ತ, ಪಾಪಗಳನ್ನು ಮಾಡುವಂಥವನು ಮತ್ತು ಪಾಪಗಳಲ್ಲಿ ಪರಾಯಣನಾಗಿರುವಂಥ ಮನುಷ್ಯ ಇದ್ದಾನಲ್ಲ, ಅವನು ಇವುಗಳಲ್ಲಿ ಯಾವುದೇ ನಿಷ್ಠೆಯನ್ನು ಪಡ್ಕೊಳ್ಳೋದಕ್ಕೆ ಅವನಿಗೆ ಯೋಗ್ಯತೆ ಇರೋದಿಲ್ಲ. ಅದು ಜ್ಞಾನನಿಷ್ಠೆನೇ ಆಗಿರ್ಬೋದು, ಕರ್ಮನಿಷ್ಠೆನೇ ಆದರೂ ಆಗಿರ್ಬೋದು. ಯಾರು ಪಾಪಗಳನ್ನು ಮಾಡ್ತಾನೋ, ಪಾಪಗಳಲ್ಲೇ ಅವನು ಮುಳುಗಿರ್ತಾನೋ ಅಂಥವನು ಇದನ್ನು ಪಡ್ಕೊಳ್ಳೋಕ್ಕಾಗಲ್ಲ. ಆದರೆ ನೀನು ಪಾಪರಹಿತನಾಗಿದೆಯಾ, ಅದಕ್ಕೋಸ್ಕರ ನೀನು ಇವುಗಳನ್ನು ಅಂದರೆ ಎರಡರಲ್ಲಿ ಯಾವುದಾದ್ರೂ ನೀನು ಮಾಡಬಹುದು, ಇವುಗಳನ್ನು ಸಹಜವಾಗಿ ಪಡ್ಕೋಬೋದು. ಯಾಕಂದರೆ ನೀನು ಪಾಪರಹಿತ, ಅದಕ್ಕೋಸ್ಕರನೇ ನಾನು ನಿನಗೆ ಈ ವಿಷಯಗಳನ್ನು ಹೇಳಿದ್ದೀನಿ ಅನ್ನುವಂಥ ಭಾವವನ್ನು ಇಲ್ಲಿ ತೋರಿಸಿದ್ದಾನೆ. ಅಂದರೆ ಭಗವಂತ ಈ ವಿಷಯಗಳನ್ನೆಲ್ಲ ಅರ್ಜುನನಿಗೆ ಯಾಕೆ ಹೇಳ್ತಾ ಇದ್ದಾನೆ ಅಂತಂದರೆ, ಅವನು ಇದನ್ನು ಫಾಲೋ ಮಾಡೋದಕ್ಕೆ ಅರ್ಹತೆ ಇರೋದ್ರಿಂದ, ನೀನು ಮಾಡೋದಕ್ಕಾಗುತ್ತೆ ಅಂತಂದ್ಬಿಟ್ಟೆ ನಿನಗೆ ಹೇಳ್ತಾ ಇದ್ದೀನಿ ಅನ್ನೋ ವಿಷಯವನ್ನು ತಿಳಿಸೋದಕ್ಕೋಸ್ಕರ, ನೀನು ಪಾಪರಹಿತ ಅನ್ನೋದಕ್ಕೋಸ್ಕರನೇ ಇಲ್ಲಿ ಅನಘ ಅನ್ನುವಂತಹ ಶಬ್ದವನ್ನು ಉಪಯೋಗಿಸಿದ್ದಾರೆ. ಮುಂದಿನ ಪ್ರಶ್ನೆ ಏನು ಅಂತಂದರೆ, ಸಾಂಖ್ಯ ಯೋಗಿಗಳ ನಿಷ್ಠೆಯು ಜ್ಞಾನ ಯೋಗದೊಂದಿಗೆ ಮತ್ತು ಯೋಗಿಗಳ ನಿಷ್ಠೆಯು ಕರ್ಮಯೋಗದೊಂದಿಗೆ ಇರುತ್ತೆ ಅಂತ ಹೇಳಿದಾರಲ್ಲ, ಈ ಒಂದು ಮಾತಿನ ಅರ್ಥ ಏನು ಅಂತ ಅಂದ್ಬಿಟ್ಟು ಉತ್ತರ ಏನು ಅಂತಂದರೆ, ಇದರಿಂದ ಈ ಎರಡೂ ಪ್ರಕಾರದ ನಿಷ್ಠೆಗಳಲ್ಲಿರುವಂಥ ಸಾಂಖ್ಯ ಯೋಗಿಗಳ ನಿಷ್ಠೆ ಇದೆಯಲ್ಲ, ಅದು ಜ್ಞಾನಯೋಗದ ಸಾಧನೆ. ಅಂದರೆ ಯಾರು ಸಾಂಖ್ಯ ಯೋಗಿಗಳಾಗಿರ್ತಾರೋ ಅವರ ನಿಷ್ಠೆ ಯಾವುದರಲ್ಲಿರುತ್ತೆ? ಜ್ಞಾನಯೋಗದಲ್ಲಿರುತ್ತೆ. ಅವರು ಆ ಜ್ಞಾನಯೋಗದ ಸಾಧನೆಯನ್ನು ಮಾಡ್ತಾ ಮಾಡ್ತಾ ಅವರಲ್ಲಿರುವಂಥ ದೇಹಾಭಿಮಾನ ಇರುತ್ತಲ್ಲ, ಅಂದರೆ ನಾನು ದೇಹ ಅನ್ನೋದಿರುತ್ತಲ್ಲ, ಆ ಒಂದು ಯೋಚನೆ ಇರುತ್ತಲ್ಲ, ಅದು ಸರ್ವಥಾ ನಾಶವಾದ ಮೇಲೆ ಸಿದ್ಧವಾಗುತ್ತೆ. ಅಂದರೆ ಜ್ಞಾನವನ್ನು ತಿಳ್ಕೊಳ್ತಾ ಸಾಧನೆ ಮಾಡ್ತಾ ಮಾಡ್ತಾ ನಾನು ಈ ದೇಹ ಅಲ್ಲ ಅನ್ನೋದು ಅವ್ರಿಗೆ ಗೊತ್ತಾಗುತ್ತೆ. ಆಮೇಲೆ ಅದು ಸಿದ್ಧವಾಗುತ್ತೆ. ಯಾವುದು? ಜ್ಞಾನಯೋಗ ಅಂತಂದ್ಬಿಟ್ಟು. ಅದೇ ಕರ್ಮಯೋಗಿಗಳ ನಿಷ್ಠೆ ಏನಾಗುತ್ತೆ? ಕರ್ಮಯೋಗದ ಸಾಧನೆಯನ್ನು ಮಾಡ್ತಾ ಮಾಡ್ತಾ ಅವರು ಕರ್ಮವನ್ನೇ ಸಾಧನವನ್ನಾಗಿಟ್ಕೊಂಡು ಮಾಡ್ತಾರೆ. ಆಮೇಲೆ ಏನಾಗುತ್ತೆ, ಆ ಕರ್ಮಗಳಲ್ಲಿ ಮತ್ತು ಅವುಗಳಿಂದ ಬರುತ್ತಲ್ಲ ಫಲಗಳು, ಅದರಲ್ಲಿ ಅವರಿಗೆ ಮಮತೆ ಇರೋದಿಲ್ಲ, ಆಸಕ್ತಿ ಮತ್ತು ಕಾಮನೆಗಳು ಎಲ್ಲವೂ ಕೂಡ ಹೊರಟೋದ್ಮೇಲೆ ಸಿದ್ಧಿ ಮತ್ತು ಅಸಿದ್ಧಿಗಳಲ್ಲಿ ಸಮತ್ವ ಉಂಟಾದ ಮೇಲೆ ಅದು ಆಗುತ್ತೆ. ಅಂದರೆ ಯಾವಾಗ ಅವರಿಗೆ ಸಮತ್ವದ ಭಾವನೆ ಬರುತ್ತೋ ಆಗ ಅವರಿಗೆ ಆ ಸಿದ್ಧಿ ಸಿಗುತ್ತೆ. ಒಬ್ಬರಿಗೆ ಜ್ಞಾನವನ್ನು ತಿಳ್ಕೊಳ್ತಾ ಸಾಧನೆ ಮಾಡ್ತಾ ಮಾಡ್ತಾ ಏನಾಗುತ್ತೆ, ನಾನು ಈ ದೇಹ ಅಲ್ಲ ಅನ್ನೋದು ಅವರ ಅರಿವಿಗೆ ಬರುತ್ತೆ. ಆಗ ಅವರಿಗೆ ಸಿದ್ಧಿ ಪ್ರಾಪ್ತಿ ಆಗುತ್ತೆ. ಕರ್ಮಯೋಗಿಗಳೇನು ಮಾಡ್ತಾರೆ, ನಿಷ್ಠೆಯಿಂದ ಸಾಧನೆ ಮಾಡ್ತಾ ಮಾಡ್ತಾ ಕರ್ಮಗಳಲ್ಲಿ ಮತ್ತು ಅವುಗಳಿಂದ ಬರುವಂಥ ಫಲಗಳಲ್ಲೂ ಕೂಡ ಅವರು ಯಾವುದೇ ಆಸಕ್ತಿ ಕಾಮನೆ ಎಲ್ಲವನ್ನ ಬಿಟ್ಬಿಡ್ತಾರೆ. ಆವಾಗ ಅವರಿಗೆ ಆ ಸಿದ್ಧಿ ಪ್ರಾಪ್ತಿಯಾಗುತ್ತೆ. ಅಂದರೆ ಮೇಲೆ ಹೇಳಿರುವಂಥ ಎರಡೂ ನಿಷ್ಠೆಗಳ ಅಧಿಕಾರಿಗಳು ಪೂರ್ವ ಸಂಸ್ಕಾರ, ಶ್ರದ್ಧೆ ಮತ್ತು ಅಭಿರುಚಿಗೆ ಅನುಸಾರವಾಗಿ ಬೇರೆ ಬೇರೆ ಆಗಿರುತ್ತೆ. ಈ ಎರಡೂ ನಿಷ್ಠೆಗಳು ಸ್ವತಂತ್ರವಾಗಿವೆ ಅನ್ನುವಂಥ ಭಾವವನ್ನು ಇಲ್ಲಿ ತೋರಿಸಿದ್ದಾರೆ. ಅಂದರೆ ಏನು, ಈಗ ನಮಗೆ ಯಾವುದ್ರಲ್ಲಿ ಆಸಕ್ತಿ ಇರುತ್ತೋ, ಈಗ ನೋಡಿ ನಾವು ಭಕ್ತಿ ಮಾರ್ಗದಲ್ಲಿದ್ದೀವಿ ಅಂದರೆ ಭಕ್ತಿ ಪ್ರಧಾನವಾದಂಥ ಕರ್ಮಯೋಗ. ನಾವು ಕೆಲಸ ಮಾಡಲ್ಲ ಅಂತ ಹೇಳೋದಿಲ್ಲ, ನಾವೆಲ್ಲ ಕೆಲಸಗಳನ್ನು ಮಾಡ್ತೀವಿ, ಆದರೆ ಭಗವಂತನಿಗೆ ಸಮರ್ಪಣೆ ಮಾಡ್ಕೊಂಡು ಹೋಗ್ತೀವಿ. ಅದೇ ನನಗೆ ಜ್ಞಾನ ಮಾರ್ಗದಲ್ಲಿ ಹೋಗು ಅಂತಂದರೆ ನಮಗೆ ಆಗೋದಿಲ್ಲ. ಏನು, ನಾನು ಈ ದೇಹ ಅಲ್ಲ, ನಾನು ಆತ್ಮ ಅಂತ ತಿಳ್ಕೊಂಡು ಅದರಲ್ಲೇ ನಾವು ನಮ್ಮ ಒಂದು ಸಾಧನೆಯನ್ನು ಮಾಡೋದು. ಆ ರೀತಿ ಮಾಡೋದು ಒಂದು ಮಾರ್ಗ. ಈ ರೀತಿ ನಮಗೆ ಯಾವುದು ಇಷ್ಟ ಆಗುತ್ತೋ, ನಮ್ಮ ಪೂರ್ವ ಸಂಸ್ಕಾರಗಳು ಇರುತ್ತಲ್ಲ, ಅದು ನಮಗೆ ಯಾವುದರಲ್ಲಿ ಶ್ರದ್ಧೆ ಇರುತ್ತೆ, ಯಾವುದರಲ್ಲಿ ಒಂದು ಆಸಕ್ತಿ ರುಚಿ ಇರುತ್ತೋ ಅದಕ್ಕನುಸಾರವಾಗಿ ನಾವು ಬೇರೆ ಬೇರೆ ಮಾರ್ಗಗಳನ್ನು ಚೂಸ್ ಮಾಡ್ಕೊಳ್ತೀವಿ ಅಲ್ವಾ. ಎರಡೂ ಕೂಡ ಸ್ವತಂತ್ರವಾಗಿದೆ, ನಮಗೆ ಯಾವುದು ಬೇಕೋ ಅದನ್ನು ಆರಿಸ್ಕೊಳ್ತೀವಿ ಅನ್ನುವಂಥ ಮಾತನ್ನು ವಿವರವಾಗಿ ಹೇಳೋದಕ್ಕಿಲ್ಲಿ ಈ ರೀತಿ ಹೇಳಿದ್ದಾರೆ. ಮುಂದಿನ ಪ್ರಶ್ನೆ ಏನು ಅಂತಂದರೆ, ಒಂದು ವೇಳೆ ಯಾರಾದರೂ ಒಬ್ಬ ಮನುಷ್ಯ
ಜ್ಞಾನ ಯೋಗ ಮತ್ತು ಕರ್ಮಯೋಗ ಎರಡನ್ನೂ ಕೂಡ ಒಂದೇ ಸರಿ ಆಚರಣೆ ಮಾಡಿದ್ರೆ ಅವನ ನಿಷ್ಠೆ ಯಾವುದು? ಅವಾಗ ಅವನು ಜ್ಞಾನನೂ ಮಾಡ್ತಿರ್ತಾನೆ, ಕರ್ಮನೂ ಮಾಡ್ತಿರ್ತಾನೆ, ಆಗ ಅವನ ನಿಷ್ಠೆ ಯಾವುದು ಅಂತ ತಿಳ್ಕೋಬೇಕು ಅಂತಂದ್ಬಿಟ್ಟು ಪ್ರಶ್ನೆ ಕೇಳ್ತಾ ಇದ್ದಾರೆ. ಅದಕ್ಕೆ ಉತ್ತರ ಏನು ಅಂತಂದರೆ, ಈ ಎರಡೂ ಸಾಧನಗಳು ಪರಸ್ಪರ ಭಿನ್ನವಾಗಿದೆ. ಅಂದರೆ ಎರಡೂ ಮಿಕ್ಸ್ ಮಾಡಿ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೋಸ್ಕರನೇ ಒಬ್ಬ ಮನುಷ್ಯ ಒಂದೇ ಸಮಯದಲ್ಲಿ ಎರಡೂ ಸಾಧನೆಗಳನ್ನು ಮಾಡೋದಕ್ಕಾಗೋದಿಲ್ಲ. ಯಾಕಂದರೆ ಇದೆರಡೂ ಭಿನ್ನವಾಗಿರೋದ್ರಿಂದ. ಯಾಕೆ ಅಂತಂದರೆ, ಸಾಂಖ್ಯಯೋಗದ ಸಾಧನೆಯಲ್ಲಿ ಆತ್ಮ ಮತ್ತು ಪರಮಾತ್ಮರಲ್ಲಿ ಅಭೇದವನ್ನು, ಅಂತಂದರೆ ಇಬ್ಬರಲ್ಲೂ ಭೇದ ಇಲ್ಲ, ಇಬ್ಬರು ಒಂದೇ ಅಂತ ತಿಳ್ಕೊಂಡು ಪರಮಾತ್ಮನ ನಿರ್ಗುಣ ನಿರಾಕಾರ ಸಚ್ಚಿದಾನಂದ ಘನರೂಪದ ಚಿಂತನೆಯನ್ನು ಮಾಡ್ತೀವಿ. ಅಂದರೆ ನಾನು ಪರಮಾತ್ಮ ಬೇರೆ ಅಲ್ಲ, ಇಬ್ಬರು ಒಂದೇ. ಅಂದರೆ ಭಗವಂತ ನಿರ್ಗುಣ ನಿರಾಕಾರ ಅಂತ ಅಂದ್ಕೊಂಡು ನಾವು ಆ ಸಾಧನೆಯನ್ನು ಮಾಡೋದು, ಚಿಂತನೆಯನ್ನು ಮಾಡೋದು. ಅದೇ ನಾವು ಕರ್ಮಯೋಗದಲ್ಲಿ ಫಲಾಸಕ್ತಿಯ ತ್ಯಾಗವನ್ನು ಮಾಡಿ ಕರ್ಮವನ್ನು ಮಾಡ್ತಾ ಮಾಡ್ತಾ ಭಗವಂತನನ್ನು ಸರ್ವವ್ಯಾಪಿ, ಸರ್ವಶಕ್ತಿವಂತ, ಸರ್ವೇಶ್ವರ ಅಂತ ತಿಳ್ಕೊಂಡು, ಅವನೇ ಸರ್ವಸ್ವ ಅಂತ ತಿಳ್ಕೊಂಡು ಅವನ ನಾಮ ಗುಣ ಪ್ರಭಾವ ಮತ್ತು ಸ್ವರೂಪದ ಚಿಂತನೆಯನ್ನು ಉಪಾಸಕ ಅಂದರೆ ಏನು, ನಾವು ಅವನನ್ನು ಉಪಾಸನೆ ಆ ಒಂದು ಭಾವವನ್ನು ಇಟ್ಕೊಂಡು ನಾವು ಮಾಡ್ತೀವಿ. ಆಯಿತಾ? ಇಲ್ಲಿ ಭಗವಂತನನ್ನು ನಿರ್ಗುಣ ನಿರಾಕಾರ ಅಂತ ಮಾಡ್ತೀವಿ, ಇಲ್ಲಿ ಸಗುಣ ಸಾಕಾರ ಅಂತ ಮಾಡ್ತೀವಿ. ಸೊ ಒಂದಕ್ಕೊಂದು ಆಪೋಸಿಟ್ ಆಗಿದೆ ಅಲ್ವಾ? ಅದಕ್ಕೆ ಅದನ್ನು ಭಿನ್ನವಾಗಿದೆ. ಎರಡನ್ನೂ ಒಬ್ಬರು ಒಂದೇ ಸರಿ ಮಾಡೋಕ್ಕಾಗಲ್ಲ. ಎರಡೂ ಯೋಗಗಳನ್ನು ಒಟ್ಟಿಗೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಇಲ್ಲ ಇದನ್ನು ಆರಿಸ್ಕೋಬೇಕು ನಿರ್ಗುಣ ನಿರಾಕಾರ ಅಂತ, ಇಲ್ಲಾಂದರೆ ಸಗುಣ ಸಾಕಾರ ಅನ್ನೋದನ್ನು ಆರಿಸ್ಕೊಳ್ಬೇಕು. ಅದಕ್ಕೋಸ್ಕರನೇ ಎರಡರ ಅನುಷ್ಠಾನದ ಜೊತೆಯಲ್ಲಿ ಏಕಕಾಲದಲ್ಲಿ ಒಬ್ಬ ಮನುಷ್ಯನ ಮೂಲಕ ಮಾಡೋದಕ್ಕೆ ಇದು ಸಾಧ್ಯ ಇಲ್ಲ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಈಗ ಕ್ಲಿಯರಾಗಿ ಅರ್ಥ ಆಗಿದೆ ಅಲ್ವಾ? ಅಂದರೆ ಜ್ಞಾನಯೋಗನೇ ಬೇರೆ, ಕರ್ಮಯೋಗನೇ ಬೇರೆ. ಇದರಲ್ಲಿ ಜ್ಞಾನಯೋಗದಲ್ಲಿ ಏನು ಅಂದರೆ ನಿರಾಕಾರವನ್ನು ಪೂಜಿಸ್ತಾರೆ, ಅಂದರೆ ಅವನನ್ನು ಕುರಿತು ಚಿಂತನೆ ಮಾಡ್ತಾರೆ. ಆದರೆ ಕರ್ಮಯೋಗದಲ್ಲಿ ಸಾಕಾರವನ್ನು ಕುರಿತು ಪೂಜೆ ಮಾಡ್ತಾರೆ ಅಥವಾ ಅವನ ಚಿಂತನೆ ಮಾಡ್ತಾರೆ. ಅದಕ್ಕೆ ಎರಡೂ ಕೂಡ ಸೆಪ್ರೇಟ್, ಬೇರೆ ಬೇರೆಯಾಗಿದೆ. ಅದರಿಂದ ಎರಡನ್ನೂ ಒಟ್ಟಿಗೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅಂದರೆ ನಿರಾಕಾರ ಅಂತ ಒಪ್ಕೊಂಡ್ಮೇಲೆ ಆ ಒಂದು ಮನಸ್ಸಿನ ಯೋಚನೆಗಳು, ಆ ಸ್ಥಿತಿನೇ ಬೇರೆ ಆಗಿರುತ್ತೆ. ಸಗುಣ ಸಾಕಾರ ಅಂತಂದರೆ ಆ ಭಾವನೆ ಬೇರೆ, ಆ ಸ್ಥಿತಿನೇ ಬೇರೆ ಆಗಿರುತ್ತೆ. ಸೊ ಅದಕ್ಕೆ ಎರಡನ್ನೂ ಒಟ್ಟೊಟ್ಟಿಗೆ ಒಬ್ಬ ಮನುಷ್ಯ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋದು ಇದರ ಅರ್ಥ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.